ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ಶುಕ್ರವಾರ ಬೆಳಗ್ಗೆ ದೇವ್ರನ್ನ ತೊಗೊಂಡು ಬರೋಕ್ಕೆ ದೇವ್ರ ಜೊತೆ ಹೋಗ್ತಾಯಿದ್ರು ನಮ್ಮ ಮನೆಯವರು. ನಾವು ಅಷ್ಟರಲ್ಲಿ ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರು 12 ಗಂಟೆ ಅಷ್ಟರಲ್ಲಿ ಬರುತ್ತೆ ಅಂತ ಹೇಳಿದರು. ಇವತ್ತು ಮನೆಗೆಲ್ಲ ಬಂದು ಮಡ್ಲಕ್ಕಿ ಹಾಕಿಸ್ಕೊಂಡು ಹೋಗುತ್ತೆ ದೇವರು. ಮತ್ತು ಸಂಜೆ ತೊಗೊಂಡೋಗಿ ದೇವಸ್ಥಾನದಲ್ಲಿ ಬಿಟ್ಬಿಟ್ಟು ಬರ್ತಾರೆ. ಇನ್ನು ಮಡ್ಲಕ್ಕಿ ಎಲ್ಲ ಕೊಡೋಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಹೂವಿನ ಹಾರ, ಸೀರೆ, ಹಣ್ಣು ಮತ್ತು ಎಲ್ಲನೂ ರೆಡಿ ಮಾಡಿಟ್ಟಿದ್ದೆ. ಮನೆಯಲ್ಲೂ ಪೂಜೆ ಆಗಿತ್ತು. ದೇವ್ರನ್ನ ಕೂರ್ಸೋಕ್ಕೆ ಈ ಥರ ಚಾಪೆ ಹಾಕಿ ಅದ್ರ ಮೇಲೆ ಅಕ್ಕಿ ಹಾಕಿ ರೆಡಿ ಮಾಡಿದ್ವಿ. ನನ್ನ ಮಗ ಬಂದು ಬಾಳೆ ಎಲೆ ಹಾಕ್ತೀನಮ್ಮ ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇದ್ದ. ಆಮೇಲೆ ಬೇಡ ಅಂತ ಹೇಳಿದ್ವಿ. ಹುಷಾರು, ನಿಧಾನಕ್ಕೆ ಇಟ್ಕೊಳ್ಳಿ. ಹಿಂದೆ ಬರೋಣ ಅಣ್ಣ, ಹಿಂದೆ ಬನ್ನಿ. ಹಿಂದೆ ಬರ್ಬೇಕು ಒಬ್ರು, ಇವ್ರು ಮುಂದೆ ಹಿಡ್ದಿರೋರು. ಹಿಂಗೆ ಮಕ್ಕ ಹಿಂಗೆ ಬರಲಿ. ಹಾಂ, ಸರಿ ಸರಿ ಸರಿ. ಹಾಂ, ಮಡಗಿ ಸಾಕು. ಬನ್ನಿ ಬನ್ನಿ ಮಡಗಿ. ಒಳಗೆ ತೊಗೊಂಬರೋಕ್ಕೆ ಸ್ವಲ್ಪ ಜಾಗ ಚಿಕ್ಕದೇ ಆಯಿತು. ನಮ್ಮ ಮನೆಯದು ಬಾಗಿಲು. ನಾನು ನಮ್ಮ ಮನೆಯವ್ರು ಕೇಳ್ತಾನೆ ಇದ್ದೆ 3 ದಿನದಿಂದ, ದೇವ್ರ ಒಳಗೆ ಹೆಂಗೆ ತೊಗೊಬರ್ತೀರಾ, ತರೋಕ್ಕಾಗುತ್ತಾ, ದೇವರು ದೊಡ್ಡದಿದೆಯಲ್ಲ ಅಂತ. ಆಮೇಲೆ ಅವ್ರು ಹೇಳಿದರು ಅದನ್ನು ಸೈಡ್ ಮಾಡಿ ತೊಗೊಂಬರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ, ಸುಮ್ಮನಿರು ಅಂತ. ಹೆಂಗೋ ಲಾಸ್ಟಲ್ಲಿ ತೊಗೊಂಬಂದರು. ನಮಗೆ ಒಳಗಡೆ ಬಂದಾಗ ಏನು ಮಾಡಬೇಕು ಏನು ಬಿಡ್ಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಅವ್ರು ಹೇಳಿದ್ರು ನಿಧಾನಕ್ಕೆ ಮಾಡಿ ಅಂತ. ಆಮೇಲೆ ನಾವು ನಿಧಾನಕ್ಕೆ ಎಲ್ಲ ಜೋಡಿಸಿಟ್ಟಿದ್ನಲ್ಲ ಅದೆಲ್ಲ ಕೊಟ್ಟು ನಿಧಾನಕ್ಕೆ ಪೂಜೆ ಮಾಡಿದ್ವಿ. ಒಂಥರ ಮನ್ಸಿಗೆ ಸಮಾಧಾನ ಅನಿಸ್ತು. ಒಂದು ಚಂಬಲ್ ನೀರು ಕೊಡಿ ಕಡೆ ಸಾಧ್ರ ಸ್ವಲ್ಪ ನೀರು ಹಾಕಮ್ಮ. ಮಾಡಿ ಜ್ಯೂಸ್ ಇದೆ ಗ್ಲಾಸ್ ಹಂಗೆ ಮಾಡಿಕೋಬೇಕು. ಜ್ಯೂಸ್ ಈಜಿ ಕೊಟ್ಬಿಡಿ. ಗ್ಲಾಸ್ ಜ್ಯೂಸ್ ಹಾಕ್ಬಿಡಕಲ್ಲ. ಕುಡ್ಕೊಳ ಜ್ಯೂಸ್ ಹಾಕ್ಬಿಡ್ತೀಯಾ?
ಗೊತ್ತಿರೋರು ಹೇಳಿ ಹೆಂಗೆ ಹಣೆ ಅಂತ ತಿಳ್ಕೊಂಡು ರವಳ ಮಾಡ್ದ ಪೂಜೆ ಇವರಿಬ್ಬರು ಮೊದಲು ಮಾಲಿಂಗ ಕೈ ಹಾಕಿದಿಲ್ಲ ಜಯ ಸಿಗ್ಲಿ ಅಂತ ಮಾಡಿ ಕೈ ಹಾಕಿದಿಲ್ಲ ಜಯ ಸಿಗ್ಲಿ ಅಂತ ಇಡು ಇಡು ತೆಗೆದಿಡು ಸೂರ್ಯ ಇಲ್ಲ ಸೈಡ್ಗೆ ಹಾಕಿ ನಿತ್ರಲ್ಲ ಸೂರ್ಯ ಅವ ಹಂಗೆ ಮಡಗವ ಕವರಲ್ಲಿ ಹಂಗೆ ಮಡಗವ ಸಾಕು ಸೈಡ್ ಮಡ್ಕೊಳ ಅಲ್ಲಿ ಅದ್ರಲ್ಲಿ ಅಕ್ಕಿ ತಗೊಂಡು ಅಮ್ಮನಿಗೆ ಅಕ್ಕಿ ಎತ್ಕೊಳವ ಒಂಚೂರು ಇಲ್ಲಿಗೆ ಹಾಕಿ ಸಾಕು ಇಲ್ಲಿಗೆ ಪಾದಕ್ಕೆ ಇಲ್ಲಿಗೆ ಹಾಕ್ಬೇಕು ಹಂಗೆ ದೇವ್ರಿಗೆ ಯಾವತ್ತು ನಾವು ತಲೆ ಮೇಲೆ ಹಾಕ್ಬಾರ್ದು ನಮಗೆ ಅವ್ರ ತಲೆ ಮೇಲೆ ಹಾಕ್ಬೇಕು ಮೇಕಾಗ್ಬೇಡಿ ಅಷ್ಟೇ ಆಯ್ತಾ ಹಂಗೆ ಮೂಲ ಕಟ್ಟಿ ಅಕ್ಕ ಮೂಲ ಕಟ್ಟಿ ನೆನೆ ಎಲ್ಲ ಮಡ್ಕೊಬಿಟ್ಟ ಇವಾಗ ನಮ್ಮ ಮನೆಗೂ ಬಂತು ದೇವರು. ನಾನು ರೆಡಿ ಮಾಡೆಲ್ಲ ಇಟ್ಟಿದ್ನಲ್ಲ ಅದೆಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿಸಿ ಮಡ್ಲಕ್ಕಿ ಎಲ್ಲ ಕೊಟ್ವಿ. ತುಂಬ ಚೆನ್ನಾಗಾಯಿತು. ಇನ್ನು ದೇವ್ರನ್ನ ಸಂಜೆ ತೊಗೊಂಡೋಗ್ಬಿಟ್ಟು ಆ ದೇವಸ್ಥಾನಕ್ಕೆ ವಾಪಸ್ ಕೊಟ್ಟು ಬರ್ತಾರೆ. ತುಂಬ ಚೆನ್ನಾಗಿತ್ತು. ಎಲ್ಲರೂ ಸೇರ್ಕೊಂಡು ಅಣ್ಣ ತಮ್ಮದಿರು ಒಬ್ಬರು ಮಿಸ್ ಆಗಿಲ್ಲ, ಎಲ್ಲರೂ ಸೇರ್ಕೊಂಡಿದ್ರು. ಒಂಥರ ಖುಷಿ ಆಯಿತು. ದೇವ್ರನ್ನ ತೊಗೊಂಡೋಗಿ 15 ದಿನದಿಂದ ಮನೆ ದೇವ್ರ ಪೂಜೆ ಅಂತ ಮಾಡಿದ್ದಕ್ಕೂ ಸಾರ್ಥಕ ಅನ್ನಿಸ್ತು. ತುಂಬ ಚೆನ್ನಾಗಾಯಿತು. ಇನ್ನು ದೇವ್ರನ್ನ ತೊಗೊಂಡೋಗಿ ಕೊಟ್ಟು ಬರೋದು ಕ್ಲಿಪ್ಪಿಂಗ್ ಸಿಕ್ಕಿಲ್ಲ ನನಗೆ. ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.